ಇನ್ನು ಆರೋಪಿ ನಟ ದರ್ಶನ್ ಪರವಾಗಿ ಹಷ್ಮತ್ ಪಾಷಾ ವಾದವನ್ನು ಮಂಡಿಸಿದ್ದಾರೆ. ನಿನ್ನೆ ವಿಚಾರಣೆ ಮುಗಿದು ಕೇಸ್ ಮುಂದೂಡಿಕೆ ಆಗಿತ್ತು. ಈ ಸಂದರ್ಭದಲ್ಲಿ ಇವತ್ತು ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆಯಾಗಿದೆ. ಅರ್ಜಿ ಸಲ್ಲಿಸಿದ್ದು ನಮಗೆ ಗೊತ್ತಾಗಿಲ್ಲ. ಈಗಾಗಲೇ ಎಸ್ಪಿಪಿ ವಾದವನ್ನು ಮಾಡಿದ್ದಾರೆ. ನಮಗೆ ಅರ್ಜಿ ಸಲ್ಲಿಕೆ ಆಗಿರೋದು ಗೊತ್ತಾಗಿಲ್ಲ, ಹೀಗಾಗಿ ನಮ್ಮ ಆಕ್ಷೇಪ ಇದೆ ಅನ್ನುವಂಥ ವಿಷಯವನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಆರೋಪಿ ಕ್ಷಮಾದಾನ ಕೇಳಿದ ತಕ್ಷಣ ನೀಡಬಾರದು, ಈ ರೀತಿಯಾಗಿ ದರ್ಶನ್ ಪರ ವಕೀಲರು ವಾದ ಮಾಡಿದ್ದಾರೆ. ಇದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೆನಪಿನಲ್ಲಿರಲಿ, ಈ ಕೇಸ್ನ ಟ್ರಯಲ್ ನಡೀತಾ ಇದೆ ಕೋರ್ಟ್ನಲ್ಲಿ. ನಿನ್ನೆಯೇ ವಿಚಾರಣೆಯಾಗಿ ಮುಂದೂಡಿಕೆ ಆಗಿತ್ತು ಈ ಒಂದು ಕೇಸ್. ಇದರ ಬೆನ್ನಲ್ಲೇ ಇವತ್ತು ಮಾಫಿ ಸಾಕ್ಷಿಯ ಅರ್ಜಿಗಳು ಸಲ್ಲಿಕೆಯಾಗಿದ್ದಾವೆ. ದರ್ಶನ್ ಪರ ವಕೀಲರು ಪಾಷಾ ಅವರು ಹೇಳ್ತಿರುವಂಥ ಮಾತೇನು ಅಂತಂದರೆ, ನಮ್ಮ ಗಮನಕ್ಕೆ ಬಂದಿಲ್ಲ, ಇದು ನಮಗೆ ಗೊತ್ತಾಗಿಲ್ಲ. ನಮಗೆ ಗೊತ್ತಾಗೋ ಅಷ್ಟರಲ್ಲೇ ಎಸ್ಪಿಪಿ ಅವರು ವಾದ ಮಾಡಿಬಿಟ್ಟಿದ್ದಾರೆ. ಆರೋಪಿಗಳು ಕ್ಷಮಾದಾನ ಕೇಳಿದ ತಕ್ಷಣ ಕೋರ್ಟ್ ನೀಡಬಾರದು ಅನ್ನುವಂಥ ವಾದವನ್ನು ಕೋರ್ಟ್ ಮುಂದಿಟ್ಟಿದ್ದಾರೆ. ಸೊ ಇದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯನ್ನ ಅಂದರೆ ಈ ಒಂದು ಅರ್ಜಿಯನ್ನು ಪರಿಗಣಿಸಬಹುದು, ಇದರ ಬಗ್ಗೆ ಅವರು ಬೆಳಕನ್ನು ಚೆಲ್ಲಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಅದರ ಜೊತೆಗೆ ಕೆಲವೊಂದಷ್ಟು ಪ್ರಕರಣಗಳ ಉಲ್ಲೇಖವನ್ನು ಕೂಡ ಕೋರ್ಟ್ನಲ್ಲಿ ಅವರು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲೇಖ ಮಾಡಿ ಅವರು ವಾದವನ್ನು ಮಂಡಿಸಿದ್ದಾರೆ. ಅದರ ಜೊತೆಗೆ ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಉಲ್ಲೇಖ ಕೂಡ ಆಗಿದೆ. ಈ ಪ್ರಕರಣದಲ್ಲಿ ಬಸವರಾಜ್ ಮುತ್ತಗಿ ಈತ ಕೊಲೆಯಲ್ಲಿ ಭಾಗಿಯಾಗಿದ್ದ, ಆದರೆ ಮಾಫಿ ಸಾಕ್ಷಿ ಆಗೋದಕ್ಕೆ ಈತ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಈ ಪ್ರಕರಣದ ಮಾಫಿ ಸಾಕ್ಷಿ ಕೂಡ ಆಗಿದ್ದ. ಬಸವರಾಜ್ ಮುತ್ತಗಿ ಈತನ ಉಲ್ಲೇಖವನ್ನು ಮಾಡ್ತಾರೆ. ಈ ಪ್ರಕರಣದ ಉಲ್ಲೇಖವನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಮಾಡ್ತಾರೆ. ಆ್ಯಂಡ್ ದರ್ಶನ್ ಪರ ವಕೀಲರು ಪಾಷಾ ಅವರು ಏನೋ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಅದಕ್ಕೆ ಈ ರೀತಿಯಾದಂಥ ತಿರುಗೇಟನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಕೊಟ್ಟಿರುವಂಥದ್ದು ಕೋರ್ಟ್ನಲ್ಲಿ. ದರ್ಶನ್ ಪರವಾಗಿ ಹಿರಿಯ ವಕೀಲ ಸುನಿಲ್ ವಾದ ಮಾಡ್ತಾ ಇದ್ರು, ಆದರೆ ಈ ಕೇಸ್ನಿಂದ ಅವರು ಹಿಂದೆ ಸರಿದು ಈ ಒಂದು ಪ್ರಕರಣದ ವಾದವನ್ನು ದರ್ಶನ್ ಪರವಾಗಿ ಮಾಡ್ತಿರುವಂಥದ್ದು ಹಷ್ಮತ್ ಪಾಷಾ. ಸೊ ಈಗ ಅವರು ಕೋರ್ಟ್ನಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕ್ಷಮಾದಾನ ಕೇಳಿದ ತಕ್ಷಣ ಆರೋಪಿಗಳಿಗೆ ಕ್ಷಮಾದಾನವನ್ನು ಆ್ಯಸ್ ಇಟ್ ಈಸ್ ಕೋರ್ಟ್ ಕೊಡಕ್ಕೆ ಹೋಗಬಾರ್ದು ಅನ್ನುವಂಥ ಆಕ್ಷೇಪ ಇದು. ಯಾಕಂದರೆ ಒಂದು ವೇಳೆ ಈ ಆರೋಪಿಗಳು ಮಾಫಿ ಸಾಕ್ಷಿಯಾದಂತಹ ಸಂದರ್ಭದಲ್ಲಿ ಆಗ ದರ್ಶನ್ಗೆ ಈ ಒಂದು ಕೇಸ್ ಇನ್ನಷ್ಟು ಮುಳುವಾಗ್ತಾ ಹೋಗುತ್ತೆ. ಇವರೆಲ್ಲರೂ ಕೂಡ ಒಟ್ಟಿಗೆ ಮಾಡಿರುವಂಥ ಕ್ರೈಮ್ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಹೀಗಿದ್ದಾಗ ಯಾರೆಲ್ಲ ಕೃತ್ಯದಲ್ಲಿ ಭಾಗಿಯಾಗಿದ್ರೋ ಅವರು ತತ್ಕ್ಷಣಕ್ಕೆ ಮಾಫಿ ಸಾಕ್ಷಿ ಆಗಿಬಿಟ್ರೆ ಆಗ ಅವರು ಕೋರ್ಟ್ ಮುಂದೆ ಬಂದು ಹೇಳ್ತಾರೆ ಏನೇನಾಯಿತೋ ಎಲ್ಲವನ್ನೂ ಕೂಡ ಪಿನ್ ಟು ಪಾಯಿಂಟ್ ಹೇಳ್ತಾರೆ. ಪಿನ್ ಟು ಪಿನ್ ಮಾಹಿತಿಯನ್ನು ಕೋರ್ಟ್ ಮುಂದೆ ನೀಡುತ್ತಾರೆ. ಇಲ್ಲಿ ಬಂದ್ವಿ, ಈ ರೀತಿ ಆಯಿತು, ನಂತರ ಬಾಡಿಯನ್ನು ಡಿಸ್ಪೋಸ್ ಈ ರೀತಿಯಾಗಿ ಮಾಡಿದ್ವಿ, ಅದಾದ ನಂತರ ಹೀಗೆಲ್ಲ ಆಯಿತು. ಸೊ ಎಲ್ಲೋ ಒಂದು ಕಡೆ ಈ ಕೇಸ್ ಪ್ರಾಸಿಕ್ಯೂಷನ್ ಪರವಾಗಿ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಆ ಕಡೆ ಡಿಫೆನ್ಸ್ಗೆ ಇರುವಂಥ ಲಾಯರ್ಗಳಿಗೆ ಪಾಯಿಂಟ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ ವಾದ ಮಾಡಲಿಕ್ಕೆ. ಆ್ಯಂಡ್ ಇನ್ನೊಂದು ಆತಂಕಕಾರಿ ವಿಷಯ ಏನು ಅಂತಂದರೆ, ಆರೋಪಿ ನಟ ದರ್ಶನ್ಗೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕೇವಲ ಒಬ್ಬ ಆರೋಪಿ ಅಷ್ಟೇ ಅಲ್ಲ, ಈಗ ಪ್ರದೂಷ್ನ ಜೊತೆಗೆ ರವಿಶಂಕರ್ ಹಾಗೆ ವಿನಯ್ ಕೂಡ ಮಾಫಿ ಸಾಕ್ಷಿ ಆಗೋಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.